ಒಂದು ಡೇಟಾ ಸೆಟ್ಟಲ್ಲಿ ನಮಗೆ ಬೇಕಾಗಿರೋ ಅಂಥ ಇನ್ಫಾರ್ಮೇಷನ್ನ ವ್ಯೂ ಮಾಡಿ ಬೇಡದೇ ಇರೋ ಅಂಥ ಇನ್ಫಾರ್ಮೇಷನ್ನ ಹೈಡ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಫಿಲ್ಟರಿಂಗ್ ಅಂತ ಕರಿತೀವಿ. ಸಾರ್ಟಿಂಗ್ ಥರನೇ ಫಿಲ್ಟರಲ್ಲೂ ಕೂಡ ನಾವು ಸಿಂಗಲ್ ಲೆವೆಲ್ ಮತ್ತು ಮಲ್ಟಿ ಲೆವೆಲ್ ಫಿಲ್ಟರಿಂಗ್ ಮಾಡ್ಬೋದು. ಸಿಂಗಲ್ ಲೆವೆಲ್ ಅಂತ ಅಂದರೆ ಯಾವುದಾದ್ರೂ ಒಂದು ಕಾಲಮ್ ಮೇಲೆ ಡೇಟಾನ ಫಿಲ್ಟರ್ ಮಾಡಿ ಆ ಪರ್ಟಿಕ್ಯುಲರ್ ಡೇಟಾ ಮಾತ್ರ ವ್ಯೂ ಮಾಡೋದು. ಮಲ್ಟಿ ಲೆವೆಲ್ ಫಿಲ್ಟರಿಂಗ್ ಅಂತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಲಮ್ಸ್ ಮೇಲೆ ಫಿಲ್ಟರಿಂಗ್ನ ಅಪ್ಲೈ ಮಾಡಿದಾಗ ಅದನ್ನು ಮಲ್ಟಿ ಲೆವೆಲ್ ಫಿಲ್ಟರಿಂಗ್ ಅಂತ ಕರಿತೀವಿ. ಇಲ್ಲಿರೋ ಡೇಟಾ ಸೆಟ್ಟಲ್ಲಿ ನಮಗೆ ಸಪೋಸ್ ಯಾವುದಾದ್ರೂ ಒಂದು ಕಾಂಪೋನೆಂಟ್ ಮೇಲೆ ನಾವು ಡೇಟಾನ ವ್ಯೂ ಮಾಡಬೇಕು ಅಂದಾಗ ಫಿಲ್ಟರಿಂಗ್ನ ಅಪ್ಲೈ ಮಾಡ್ತೀವಿ. ಅದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಸಾರ್ಟಿಂಗಿಗೆ ಯೂಸ್ ಮಾಡಿರೋ ಡೇಟಾನೇ ಫಿಲ್ಟರಿಂಗಿಗೂ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿರೋ ಡೇಟಾದಲ್ಲಿ ಸಪೋಸ್ ನನಗೆ ಡಿಪಾರ್ಟ್ಮೆಂಟ್ ವೈಸ್ ಅಂದರೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ದು ಡೇಟಾ ಆಕ್ಸೆಸ್ ಮಾಡಬೇಕಂದ್ರೆ ಇಲ್ಲಿರೋ 1000 ಡೇಟಾದಲ್ಲಿ ಅದನ್ನು ಹುಡ್ಕೋದು ಕಷ್ಟ ಆಗುತ್ತೆ. ಸೊ ಅದನ್ನು ಫಿಲ್ಟರಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು ನಾನು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ದು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಅದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಕಂಪ್ಲೀಟ್ ಡೇಟಾನ ಸೆಲೆಕ್ಟ್ ಮಾಡ್ಕೊಬೇಕು. ಕಂಟ್ರೋಲ್ A ಕೀ ಪ್ರೆಸ್ ಮಾಡಿಬಿಟ್ಟು ಡೇಟಾ ಟ್ಯಾಬಲ್ಲಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಏನು ಗ್ರೂಪ್ ಇದೆ ಅದರಲ್ಲಿ ಫಿಲ್ಟರ್ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಶಾರ್ಟ್ಕಟ್ Ctrl+Shift+L ಕೆಳಗಡೆ ಟೂಲ್ ಟಿಪ್ಪಲ್ಲಿ ನೀವು ನೋಡ್ಬೋದು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪ್ರತಿಯೊಂದು ಹೆಡರ್ಸ್ಗೂ ಕೊನೆಯಲ್ಲಿ ರೈಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ಒಂದು ಆ್ಯರೋ ಮಾರ್ಕ್ ಕಾಣಿಸುತ್ತೆ, ಡೌನ್ ಆ್ಯರೋ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ಡಿಪಾರ್ಟ್ಮೆಂಟ್ ಅನ್ನೋ ಕಾಲಮ್ ಏನಿದೆ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಹೆಸರು ಅನ್ನೋದನ್ನು ನಮಗೆ ಇಲ್ಲಿ ಲಿಸ್ಟ್ ಅವೈಲಬಲ್ ಇದೆ. ಇಲ್ಲಿ ಟಿಕ್ ಆಗಿರೋದನ್ನ ಅನ್ಟಿಕ್ ಮಾಡಿಬಿಟ್ಟು ಎಲ್ಲದೂ ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟ್. ನನಗೆ ಸಪೋಸ್ ಕಂಪ್ಯೂಟರ್ಸ್ದು ಮಾತ್ರ ಬೇಕು ಅಂದಾಗ ಈ ಚೆಕ್ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಇದು ಸೆಲೆಕ್ಟ್ ಆಗುತ್ತೆ. ರೈಟ್ ಮಾರ್ಕ್ ಇಲ್ದು ಏನು ತೋರಿಸ್ತಾ ಇದೆ ಅದು ಟಿಕ್ ಆಗಿದೆ ಅಂತ. ಓಕೆ ಕ್ಲಿಕ್ ಮಾಡಿದಾಗ ನನಗೆ ಫಿಲ್ಟರ್ ಆಗಿಬಿಟ್ಟು ಇಲ್ಲಿ ನೋಡಿ ನಿಮಗೆ ಡೌನ್ ಆ್ಯರೋ ಇದ್ದಿದ್ದು ಐಕಾನ್ ಚೇಂಜ್ ಆಗುತ್ತೆ, ಫಿಲ್ಟರ್ ಐಕಾನ್ ಆಗಿ ಚೇಂಜ್ ಆಗುತ್ತೆ. ಸೊ ನನಗೆ ಇಲ್ಲಿ ಕಂಪ್ಯೂಟರ್ಸ್ ಡಿಪಾರ್ಟ್ಮೆಂಟ್ದು ಡೇಟಾ ಮಾತ್ರ ಇಲ್ಲಿ ಅವೈಲಬಲ್ ಇದೆ, ಅವ್ರದ್ದು ಡೀಟೇಲ್ಸ್ ಮಾತ್ರ ಅವೈಲಬಲ್ ಇದೆ. ಅದೇ ಥರ ನಾನು ಕಂಪ್ಯೂಟರ್ಸ್ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಬೇಕು ಅಂತ ಅಂದಾಗ ಸಪೋಸ್ ಗಾರ್ಡನ್ನ ಕ್ಲಿಕ್ ಮಾಡಿದಾಗ ಓಕೆ ಕ್ಲಿಕ್ ಮಾಡಿದಾಗ ನನಗೆ ಕಂಪ್ಯೂಟರ್ಸ್ ಮತ್ತು ಗಾರ್ಡನ್ ಎರಡರದ್ದು ಡೇಟಾ ಕಂಪ್ಲೀಟ್ ಆಗಿ ಸಿಗುತ್ತೆ. ಇದು ಸಿಂಗಲ್ ಲೆವೆಲ್ ಫಿಲ್ಟರಿಂಗು, ಯಾಕಂದರೆ ನಾವು ಬರೀ ಡಿಪಾರ್ಟ್ಮೆಂಟ್ ಮೇಲೆ ಮಾತ್ರ ಫಿಲ್ಟರ್ ಅಪ್ಲೈ ಮಾಡಿದ್ದೀವಿ. ಮಲ್ಟಿ ಲೆವೆಲ್ ಫಿಲ್ಟರಿಂಗಲ್ಲಿ ಸಪೋಸ್ ನಾನು ಇದೇ ಕ್ರೈಟೀರಿಯಾ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಜೆಂಡರ್, ಸಪೋಸ್ ನನಗೆ ಇದರಲ್ಲಿ ಮೇಲ್ ಅಥವಾ ಫಿಮೇಲ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅಂತ ನೋಡಬೇಕು ಅಂದಾಗ ಇಲ್ಲಿ ನಾನು ಎಫ್ ಮತ್ತು ಎಮ್ ಏನಿದೆ, ಎಫ್ ಇರೋದು ಫಿಮೇಲ್ಗೆ, ಎಮ್ ಇರೋದು ಮೇಲ್ಗೆ, ಈ ಎಮ್ಮಲ್ಲಿ ಟಿಕ್ ಆಗಿರೋದನ್ನ ಅನ್ಟಿಕ್ ಮಾಡಿ ಫಿಮೇಲ್ನ ರಿಟೈನ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಕಂಪ್ಯೂಟರ್ಸ್ ಮತ್ತು ಗಾರ್ಡನ್ ಡಿಪಾರ್ಟ್ಮೆಂಟಲ್ಲಿ ಫಿಮೇಲ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅವ್ರದ್ದು ಡೇಟಾ ಡಿಸ್ಪ್ಲೇ ಆಗುತ್ತೆ. ಇದು 2 ಕಾಲಮ್ ಮೇಲೆ ನಾನು ಫಿಲ್ಟರ್ ಅಪ್ಲೈ ಮಾಡೋದ್ರಿಂದ ಇದು ಮಲ್ಟಿ ಲೆವೆಲ್ ಫಿಲ್ಟರಿಂಗ್ ಅಂತ ಕರೀತಾರೆ. ಅದೇ ಥರ ನಾವು ಫಿಲ್ಟ್ರ್ ಯಾವುದಾದ್ರೂ ಒಂದು ಫೀಲ್ಡಿಂದ ಫಿಲ್ಟ್ರ್ ರಿಮೂವ್ ಮಾಡಬೇಕು ಅಂತ ಅಂದಾಗ ಫಿಲ್ಟರ್ ಆಗಿರೋ ಐಕಾನ್ ನಮಗೆ ಯಾವ್ಯಾವ ಫೀಲ್ಡಲ್ಲಿ ಫಿಲ್ಟರ್ ಆಗಿದೆಯೋ ಆ ಫೀಲ್ಡಲ್ಲಿ ಐಕಾನ್ ನಮಗೆ ಫಿಲ್ಟರ್ ಐಕಾನ್ ಆಗಿ ತೋರಿಸುತ್ತೆ. ಎಲ್ಲಿ ಫಿಲ್ಟರ್ ಆಗಿಲ್ವೋ ಅಲ್ಲಿ ನಮಗೆ ಡೌನ್ ಆ್ಯರೋ ಆಗಿ ತೋರಿಸುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಈ ಫಿಲ್ಟರ್ ಆಗಿರೋ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಒಂದು ಕ್ಲಿಯರ್ ಫಿಲ್ಟರ್ ಫ್ರಮ್ ಡಿಪಾರ್ಟ್ಮೆಂಟ್ ಅಂತ ಮಾಡ್ಬೋದು, ಇಲ್ಲ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಏನಿದೆ ಅದನ್ನು ಟಿಕ್ ಮಾಡಿದಾಗ ಕಂಪ್ಲೀಟಾಗಿ ಎಲ್ಲ ಐಟಮ್ಸ್ ಈ ಲಿಸ್ಟಲ್ಲಿ ಏನಿದೆ ಅದಷ್ಟು ಕೂಡ ಸೆಲೆಕ್ಟ್ ಆಗುತ್ತೆ. ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆದರೆ ಫಿಮೇಲ್ ಎಂಪ್ಲಾಯೀಸ್ ಮಾತ್ರ ಡಿಸ್ಪ್ಲೇ ಆಗ್ತಿದೆ, ಯಾಕಂದರೆ ನಾನು ಇಲ್ಲಿ ಫಿಲ್ಟರ್ನ ರಿಮೂವ್ ಮಾಡಿಲ್ಲ. ಇದನ್ನು ಕೂಡ ಹಾಗೆ ರಿಮೂವ್ ಮಾಡ್ಬೋದು. ಇಲ್ಲೂ ಕೂಡ ನಾನು ಸೆಲೆಕ್ಟ್ ಆಲ್ ಅಂತನಾದರೂ ಟಿಕ್ ಮಾಡ್ಬೋದು, ಇಲ್ಲ ಕ್ಲಿಯರ್ ಫಿಲ್ಟರ್ ಫ್ರಮ್ ಜೆಂಡರ್ ಇಲ್ಲೇನಿದೆ ಇದನ್ನು ಕ್ಲಿಕ್ ಮಾಡಿದಾಗ ಕೂಡ ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಟೆಕ್ಸ್ಟ್ ಡೇಟಾ ಮೇಲೆ ಫಿಲ್ಟರ್ ಅಪ್ಲೈ ಮಾಡಬೇಕಾದ್ರೆ ಇನ್ನೂ ಒಂದು ಆಪ್ಷನ್ ಇದೆ. ಸಪೋಸ್ ನಮಗೆ ಇಲ್ಲಿ ಫಿಲ್ಟರ್ ಐಕಾನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಲಿಸ್ಟ್ ಬರುತ್ತೆ ಆ ಲಿಸ್ಟಲ್ಲಿ ನಮಗೆ ಕರೆಕ್ಟಾಗಿ ಸರ್ಚ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಒಂದು ಕೀವರ್ಡ್ ಗೊತ್ತಿದೆ ಅದರಲ್ಲಿರೋದು ಅಂತ ಅಂದಾಗ ನಾವು ಇಲ್ಲಿ ಸರ್ಚ್ ಅಂತ ಬಾಕ್ಸ್ ಏನಿದೆ ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರೂ ಕೂಡ ಸರ್ಚ್ ಮಾಡ್ಬೋದು. ಸಪೋಸ್ ನನಗೆ ಟ್ಯಾಬ್ಲೆಟ್ಸ್ ಅಂದರೆ ಫೋನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಇರೋ ಅಂಥ ಒಂದು ಡಿಪಾರ್ಟ್ಮೆಂಟ್ನ ಮಾತ್ರ ಡೇಟಾ
ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದಾಗ ನಾನು ಸಪೋಸ್ ಟ್ಯಾಬ್ ಅಂತ ಟೈಪ್ ಮಾಡಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಫೋನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫೋನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ದು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾನಿಲ್ಲಿ ಕೀವರ್ಡ್ ಸಪೋಸ್ CO ಅಂತ ಟೈಪ್ ಮಾಡಿದೆ ಅಂತಂದರೆ CO ಇರೋ ಅಂಥ CO ಟೆಕ್ಸ್ಟ್ ಇರೋ ಅಂಥ ಡಿಪಾರ್ಟ್ಮೆಂಟ್ಸ್ ಎಲ್ಲದು ಡಿಸ್ಪ್ಲೇ ಆಗುತ್ತೆ. ನಾವು ಇಲ್ಲೂ ಕೂಡ ಸೆಲೆಕ್ಟ್ ಅಥವಾ ಅನ್ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಡಿಪಾರ್ಟ್ಮೆಂಟ್ ವೈಸ್ ಡೇಟಾ ಡಿಸ್ಪ್ಲೇ ಆಗುತ್ತೆ. ಡೇಟಾ ಇರೋ ಕಾಲಮ್ ಮೇಲೆ ಇನ್ನೂ ಒಂದು ಫಿಲ್ಟರ್ ಅಪ್ಲೈ ಮಾಡ್ಬೋದು. ಇಲ್ಲಿವರೆಗೆ ನಾವು ಇಲ್ಲಿರೋ ಲಿಸ್ಟಲ್ಲಿ ಟಿಕ್ ಅಥವಾ ಅನ್ಟಿಕ್ ಮಾಡಿಬಿಟ್ಟು ಫಿಲ್ಟರ್ ಅಪ್ಲೈ ಮಾಡ್ತಿದ್ವಿ, ಅಥವಾ ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿಬಿಟ್ಟು ಕೀವರ್ಡ್ನ ಫಿಲ್ಟರ್ ಮಾಡ್ತಾ ಇದ್ವಿ. ಇವಾಗ ನೆಕ್ಸ್ಟ್ ಮೆಥಡ್ ಇರೋದು ಟೆಕ್ಸ್ಟ್ ಫಿಲ್ಟರ್ಸ್. ಇಲ್ಲಿ ಟೆಕ್ಸ್ಟ್ ಫಿಲ್ಟರ್ಸ್ ಅಂತ ಏನಿದೆ ಅದ್ರ ಮೇಲೆ ಮೌಸ್ನ ಪ್ಲೇಸ್ ಮಾಡಿದಾಗ ರೈಟ್ ಸೈಡಲ್ಲಿ ಒಂದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿರೋ ಲಿಸ್ಟಲ್ಲಿ ಈಕ್ವಲ್ಸ್ ಟು ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಥವಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಟೈಪ್ ಮಾಡಿದಾಗ ಸೇಮ್ ನಾವು ಸರ್ಚಲ್ಲಿ ಏನು ಮಾಡ್ತೀವಿ ಅದೇ ಥರ ಇಲ್ಲೂ ಅಷ್ಟೇ ಡಸ್ ನಾಟ್ ಈಕ್ವಲ್ ಟು ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಡಸ್ ನಾಟ್ ಈಕ್ವಲ್ ಟು ಸಪೋಸ್ ನನಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬಿಟ್ಟು ಉಳಿದಿರೋ ಡಿಪಾರ್ಟ್ಮೆಂಟ್ ನನಗೆ ಬೇಕು ಅಂದಾಗ, ಸಪೋಸ್ ಆಟೋಮೇಟಿವ್ ಬಿಟ್ಬಿಟ್ಟು ನನಗೆ ಉಳಿದಿರೋ ಡಿಪಾರ್ಟ್ಮೆಂಟ್ ಎಲ್ಲ ಬೇಕು ಅಂದಾಗ ಓಕೆ ಆಟೋಮೇಟಿವ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಆಟೋಮೋಟಿವ್ ಡಿಪಾರ್ಟ್ಮೆಂಟ್ ಈ ಲಿಸ್ಟಲ್ಲಿ ಎಲ್ಲೂ ಕಾಣಿಸಲ್ಲ. ಅಂದರೆ ನಾವು ಅಲ್ಲಿ ಚೂಸ್ ಮಾಡಿರೋದು ಆಟೋಮೋಟಿವ್ ಡಿಪಾರ್ಟ್ಮೆಂಟ್ನ ಎಕ್ಸ್ಕ್ಲೂಡ್ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟು ಟೆಕ್ಸ್ಟ್ ಫಿಲ್ಟರಲ್ಲೇ ಇದನ್ನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಫಿಲ್ಟರ್ ಅಪ್ಲೈ ಮಾಡ್ತೀನಿ. ಇಲ್ಲಿ ಬಿಗಿನ್ಸ್ ವಿತ್ ಎಂಡ್ಸ್ ವಿತ್ ಅಂತ ಇದೆ. ಪರ್ಟಿಕ್ಯುಲರ್ ಲೆಟರ್ ಅಥವಾ ಟೆಕ್ಸ್ಟ್ ಇಂದ ಶುರುವಾಗೋ ಅಂತ ಡಿಪಾರ್ಟ್ಮೆಂಟ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಬಿಗಿನ್ಸ್ ವಿತ್ ಸಪೋಸ್ ನನಗೆ ಸಿ ಇಂದ ಶುರುವಾಗೋ ಅಂತ ಡಿಪಾರ್ಟ್ಮೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂದಾಗ ಸಿ ಅಂತ ಟೈಪ್ ಮಾಡಿ ಓಕೆ ಕ್ಲಿಕ್ ಮಾಡಿದಾಗ ಸಿ ಇಂದ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅದ್ರದ್ದು ಡೇಟಾ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಎಂಡ್ಸ್ ವಿತ್ಗೂ ಅಪ್ಲೈ ಮಾಡ್ಬೋದು. ಸಿ ಇಂದ ಬಿಗಿನ್ಸ್ ವಿತ್ ಎಂಡ್ಸ್ ವಿತ್ ಜಿ. ಸಪೋಸ್ ನಾನು ಜಿ ಅಂತ ಟೈಪ್ ಮಾಡಿದೆ ಅಂದರೆ ಓಕೆ ಕ್ಲಿಕ್ ಮಾಡಿದ್ರೆ ಸಿ ಇಂದ ಬಿಗಿನ್ ಆಗಿ ಜಿ ಇಂದ ಎಂಡ್ ಆಗೋ ಅಂತ ಯಾವ್ಯಾವ ಡಿಪಾರ್ಟ್ಮೆಂಟ್ ನೇಮ್ಸ್ ಇದೆ ಆ ಡಿಪಾರ್ಟ್ಮೆಂಟ್ದು ಡೇಟಾ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಟೆಕ್ಸ್ಟ್ ಫಿಲ್ಟರ್ಗೆ ನಾವು ಯೂಸ್ ಮಾಡೋ ಅಂತ ಫಿಲ್ಟರಿಂಗ್ ಮೆಥಡ್. ನೆಕ್ಸ್ಟ್ ನ್ಯೂಮರಿಕ್ ಡೇಟಾ ಇರುವಂಥ ಕಾಲಮ್ ಮೇಲೆ ಹೇಗೆ ಫಿಲ್ಟರ್ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಸದ್ಯಕ್ಕೆ ನ್ಯೂಮರಿಕ್ ಡೇಟಾ ನಮಗೆ ಸ್ಯಾಲ್ರಿನಲ್ಲಿದೆ. ಸೊ ಸ್ಯಾಲ್ರಿನಲ್ಲಿ ನಾವು ಫಿಲ್ಟರ್ ಐಕಾನ್ನ ಕ್ಲಿಕ್ ಮಾಡಿ ಇಲ್ಲೂ ಕೂಡ ನಾವು ಟೆಕ್ಸ್ಟ್ ಡೇಟಾ ಮೇಲೆ ಹೇಗೆ ಅಪ್ಲೈ ಮಾಡಿದ್ವಿ ಟಿಕ್ ಅಥವಾ ಅನ್ಟಿಕ್ ಮಾಡಿ ನಾವು ಡೇಟಾನ ಫಿಲ್ಟರ್ ಮಾಡ್ಬೋದು. ಅದೇ ಥರ ಸರ್ಚ್ ಬಾಕ್ಸಲ್ಲೂ ನಾವು ಸೇಮ್ ಟೆಕ್ಸ್ಟ್ ಡೇಟಾನಲ್ಲಿ ಹೆಂಗೆ ಯೂಸ್ ಮಾಡಿದ್ವಿ ಅದೇ ಥರ ಯೂಸ್ ಮಾಡ್ಬೋದು. ಇಲ್ಲಿ ನಂಬರ್ ಫಿಲ್ಟರ್ಸ್ ಮೇಲೆ ಪ್ಲೇಸ್ ಮಾಡಿದಾಗ ನಮಗೆ ಇಲ್ಲಿ ಲಿಸ್ಟಲ್ಲಿ ನೀವು ಸೇಮ್ ಟೆಕ್ಸ್ಟ್ ಡೇಟಾದಲ್ಲಿ ಫಿಲ್ಟರ್ ಮಾಡಿದಾಗ ಹೇಗೆ ನೋಡಿದ್ರಿ ಈಕ್ವಲ್ಸ್ ಡಸ್ ನಾಟ್ ಈಕ್ವಲ್ಸ್ ಅದೇ ಥರ ವರ್ಕ್ ಆಗುತ್ತೆ. ಇಲ್ಲಿ ನ್ಯೂಮರಿಕ್ ಡೇಟಾಗೆ ಒಂದು ಸ್ಪೆಷಲ್ ಕ್ಯಾಟಗರಿ ತೋರಿಸುತ್ತೆ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮತ್ತು ಬಿಟ್ವೀನ್. ಗ್ರೇಟರ್ ದ್ಯಾನ್ ಅಲ್ಲಿ ನಾವು ಸ್ಪೆಸಿಫೈ ಮಾಡೋ ಅಂಥ ಅಮೌಂಟ್ ಏನಿದೆ ಅಥವಾ ವ್ಯಾಲ್ಯೂ ಏನಿದೆ ನ್ಯೂಮರಿಕ್ ವ್ಯಾಲ್ಯೂ ಅದಕ್ಕಿಂತ ಜಾಸ್ತಿ ಯಾವುದಾದಿದೆ ಅದ್ರದ್ದು ಡೇಟಾ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾನಿಲ್ಲಿ 50,000 ಅಂತ ಟೈಪ್ ಮಾಡಿ ಓಕೆ ಕ್ಲಿಕ್ ಮಾಡಿದಾಗ 50,000ಗಿಂತ ಜಾಸ್ತಿ ಯಾರ್ಯಾರು ಸ್ಯಾಲ್ರಿ ಡ್ರಾ ಮಾಡ್ತಿದ್ದಾರೆ ಅವ್ರದ್ದಷ್ಟು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾವು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕೂಡ ಫಿಲ್ಟರ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಿಟ್ವೀನ್ನಲ್ಲಿ ನಮಗೆ ಏನಾಗುತ್ತೆ ಅಂದರೆ ಬಿಟ್ವೀನ್ನ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ 2 ವ್ಯಾಲ್ಯೂಸ್ನ ಕೊಡಬೇಕಾಗುತ್ತೆ. ಸ್ಯಾಲ್ರಿ ಒಂದು ಲೀಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂ. ಲೀಸ್ಟ್ ವ್ಯಾಲ್ಯೂ ಅಥವಾ ಅದಕ್ಕಿಂತ ಜಾಸ್ತಿ ಮತ್ತು ಹೈಯೆಸ್ಟ್ ವ್ಯಾಲ್ಯೂ ಅದಕ್ಕಿಂತ ಕಮ್ಮಿ ಇರೋವಂಥ ಸ್ಯಾಲ್ರಿ ಯಾರು ಡ್ರಾ ಮಾಡ್ತಿದ್ದಾರೆ ಅವ್ರದ್ದು ಡೇಟಾ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ಯಾಲ್ರಿಗೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿಟ್ವೀನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮ್ಯಾಟಿಕಲಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಇಲ್ಲೂ ಕೂಡ ನಾನು 50,000 ಅಂತಲೇ ಟೈಪ್ ಮಾಡ್ತೀನಿ. ಅದೇ ಥರ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 lakh. ಇಲ್ಲಿ 50,000 ಮತ್ತು 1 lakh ಮಧ್ಯೆ ಯಾರ್ಯಾರು ಸ್ಯಾಲ್ರಿ ಡ್ರಾ ಮಾಡ್ತಿದ್ದಾರೆ ಅವ್ರದ್ದಷ್ಟು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು 50,000 ಮತ್ತು ಅದಕ್ಕಿಂತ ಜಾಸ್ತಿ ಮತ್ತು 1 lakh ಕಮ್ಮಿ ಇರೋವಂಥ ಸ್ಯಾಲ್ರಿ ಇರೋವಂಥ ಪ್ರತಿಯೊಂದು ಎಂಪ್ಲಾಯೀಸ್ದು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನ್ಯೂಮರಿಕ್ ಡೇಟಾ ಮೇಲೆ ಇನ್ನೊಂದು ಥರ ಫಿಲ್ಟರ್ ಮಾಡ್ಬೋದು. ಅದ್ಯಾವುದಂದ್ರೆ ಇಲ್ಲಿ ನಂಬರ್ ಫಿಲ್ಟರ್ಸ್ ಮೇಲೆ ಪ್ಲೇಸ್ ಮಾಡಿದಾಗ ಕೆಳಗಡೆ ಇಲ್ಲಿ ಟಾಪ್ 10 ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಟಾಪ್ 10
ಎಂಪ್ಲಾಯೀಸ್ ಅಂದರೆ ಸ್ಯಾಲ್ರಿ ಮೇಲೆ ನಾವು ಫಿಲ್ಟರ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ಯಾಲ್ರಿ ಹೈಯೆಸ್ಟ್ ಸ್ಯಾಲ್ರಿ ಯಾರು ಡ್ರಾ ಮಾಡ್ತಿದ್ದಾರೆ ಅದರಲ್ಲಿ ಟಾಪ್ 10 ಎಂಪ್ಲಾಯೀಸ್ ಏನಿದೆ ಅವ್ರದ್ದು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನನಗೆ ಟಾಪ್ 10 ಬೇಡ 5 ಬೇಕು ಅಂದಾಗ ಇಲ್ಲಿ ಚೇಂಜ್ ಕೂಡ ಮಾಡ್ಬೋದು. ಚೇಂಜ್ ಮಾಡಿಬಿಟ್ಟು 5 ಅಂತ ಟೈಪ್ ಮಾಡಿ ಇಲ್ಲಿ ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಟಾಪ್ 5 ಎಂಪ್ಲಾಯೀಸ್ ಹೈಯೆಸ್ಟ್ ಸ್ಯಾಲ್ರಿ ಯಾರು ಡ್ರಾ ಮಾಡ್ತಿದ್ದಾರೆ ಅವ್ರದ್ದು ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಅದೇ ಥರ ನಾವು ಬಾಟಮ್ ವ್ಯಾಲ್ಯೂಸ್ ಕೂಡ ಚೆಕ್ ಮಾಡ್ಬೋದು. ಅದೇ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಫಿಲ್ಟರ್ಸ್ ಏನಿದೆ ಅಲ್ಲಿ ಟಾಪ್ 10ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಾಪ್ ಏನಿದೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಬಾಟಮ್ನ ಸೆಲೆಕ್ಟ್ ಮಾಡಿಕೊಂಡು 5, 10 ಅಥವಾ ನಮ್ಗೆ ಯಾವ ನಂಬರ್ ಬೇಕು ಅದನ್ನ ಇಲ್ಲಿ ಟೈಪ್ ಮಾಡಿ ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಬಾಟಮ್ ಅಲ್ಲಿ ಅಂದರೆ ಲೀಸ್ಟ್ ಸ್ಯಾಲ್ರಿ ಯಾರು ಡ್ರಾ ಮಾಡ್ತಿದ್ದಾರೆ ಅಥವಾ ಆ ಪರ್ಟಿಕ್ಯುಲರ್ ನ್ಯೂಮರಿಕ್ ಡೇಟಾ ಇರೋ ಕಾಲಮ್ ಅಲ್ಲಿ ಲೀಸ್ಟ್ ವ್ಯಾಲ್ಯೂಸ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನ್ಯೂಮರಿಕ್ ಡೇಟಾ ಮೇಲೆ ಫಿಲ್ಟರ್ ಮಾಡೋದು ಯಾವ ತರ ಅಂದ್ರೆ ಫಿಲ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಫಿಲ್ಟರ್ಸ್ ಅಲ್ಲಿ ನೀವಿಂದ ಕೆಳಗಡೆ ನೋಡ್ಬೋದು ಎಬೋ ಆವ್ರೇಜ್ ಬಿಲೋ ಆವ್ರೇಜ್ ಅಂದ್ರೆ ಇಲ್ಲಿ ಸ್ಯಾಲ್ರಿನಲ್ಲಿ ಏನಿದೆ ಅದಷ್ಟು ಕಂಪ್ಲೀಟ್ ಆಗಿ ಟೋಟಲ್ ಮಾಡಿ ನಾವು ಅದ್ರ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಆ ಆವ್ರೇಜ್ಗಿಂತ ಜಾಸ್ತಿ ಇರುವಂತ ಜಾಸ್ತಿ ಸ್ಯಾಲ್ರಿ ಡ್ರಾ ಮಾಡೋ ಅಂತ ಎಂಪ್ಲಾಯೀಸ್ದು ನಾವು ಲಿಸ್ಟ್ ಮಾಡ್ಬೋದು, ಕಮ್ಮಿ ಸ್ಯಾಲ್ರಿ ಡ್ರಾ ಮಾಡೋ ಅಂತ ಎಂಪ್ಲಾಯೀಸ್ದು ನಾವು ಲಿಸ್ಟ್ ಮಾಡ್ಬೋದು. ಅದಕ್ಕೆ ಮೊದಲು ನಾವು ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ರಿಗೂ ಗೊತ್ತೇ ಇದೆ ಇದು ಆವ್ರೇಜ್ ಫಂಕ್ಷನ್ ಯೂಸ್ ಮಾಡೋದು. ಈಸ್ ಈಕ್ವಲ್ ಟು ಆವ್ರೇಜ್ನ ಸೆಲೆಕ್ಟ್ ಮಾಡಿಕೊಂಡು ಫಂಕ್ಷನ್ ನೇಮ್ನ ಬ್ರಾಕೆಟ್ಸಲ್ಲಿ ನಾನು ಸ್ಯಾಲ್ರಿ ಇರುವಂಥ ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡಿಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಟೋಟಲ್ ಇದಿಷ್ಟು ಸ್ಯಾಲ್ರಿ ಕಾಲಮಲ್ಲಿ ಏನು ಸ್ಯಾಲ್ರೀಸ್ ಇದೆ ಅದ್ರ ಅಷ್ಟ್ರದ್ದು ಆವ್ರೇಜ್ ಏನಿದೆ 91,571.59 ಅಂತ ತೋರಿಸ್ತಾ ಇದೆ. ಈಗ ನಾನಿಲ್ಲಿ ಫಿಲ್ಟರ್ ಐಕಾನ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಫಿಲ್ಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಬೋ ಆವ್ರೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಈ ಅಮೌಂಟ್ ಏನಿದೆ K1 ಸೆಲ್ಲಲ್ಲಿ ನಾವು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿರೋದು ಆ ಅಮೌಂಟ್ಗಿಂತ ಜಾಸ್ತಿ ಇರೋ ಅಂತ ಸ್ಯಾಲ್ರಿ ಏನಿದೆ ಆ ಎಂಪ್ಲಾಯೀಸ್ದು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಮಗೆ ಬಿಲೋ ಆವ್ರೇಜ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ K1ನಲ್ಲಿ ಸೆಲ್ಲಲ್ಲಿ ಆವ್ರೇಜ್ ಅಮೌಂಟ್ ಏನಿದೆ ಆ ಅಮೌಂಟ್ಗಿಂತ ಕಮ್ಮಿ ಯಾರ್ಯಾರ್ದಿದೆ ಸ್ಯಾಲ್ರಿ ಅವ್ರದಷ್ಟ್ರದ್ದು ಕೂಡ ನಮಗೆ ಇಲ್ಲಿ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಫಿಲ್ಟರ್ ಆಗಿ. ಇದು ನ್ಯೂಮರಿಕ್ ಡೇಟಾ ಮೇಲೆ ಯಾವ್ಯಾವ ಥರ ಫಿಲ್ಟರ್ ಹಾಕ್ಬೋದು ಅಂತ ಇಷ್ಟೋ ತನಕ ನೋಡಿದ್ವಿ. ನೆಕ್ಸ್ಟ್ ಡೇಟ್ ವ್ಯಾಲ್ಯೂಸ್ ಮೇಲೆ ಹೇಗೆ ಫಿಲ್ಟರ್ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಪ್ರತಿಯೊಂದು ಎಂಪ್ಲಾಯೀಸು ಹೈರ್ ಆಗಿರುವಂಥ ಡೇಟ್ ಹೈರ್ ಡೇಟ್ ಕಾಲಮಲ್ಲಿ ಇದೆ. ಇಲ್ಲಿ ಫಿಲ್ಟರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಸರ್ಚ್ ಬಾಕ್ಸಲ್ಲಿ ರೈಟ್ ಸೈಡ್ ಒಂದು ಆ್ಯರೋ ಮಾರ್ಕ್ ಇದೆ, ಡೌನ್ ಆ್ಯರೋ. ಆದರೆ ಅದೇ ನಮ್ಗೆ ಸರ್ಚ್ ಬಾಕ್ಸಲ್ಲಿ ಡೌನ್ ಆ್ಯರೋ ನಮಗೆ ಟೆಕ್ಸ್ಟ್ ಡೇಟಾದಲ್ಲೂ ಸಿಗೋದಿಲ್ಲ, ಅದೇ ಥರ ನಮಗೆ ನ್ಯೂಮರಿಕ್ ಡೇಟಾದಲ್ಲೂ ಸಿಗಲ್ಲ. ಇದರಲ್ಲಿ ಯಾಕೆ ಸಿಗುತ್ತೆ ಅಂತಂದರೆ ಇದರಲ್ಲಿ ಮಂತ್, ಇಯರ್ ಮತ್ತು ಡೇಟ್ದು ಹೈರಾರ್ಕಿ ಇರೋದ್ರಿಂದ ನಮಗೆ ಇದು ಡಿಸ್ಪ್ಲೇ ಆಗುತ್ತೆ. ಬೈ ಡಿಫಾಲ್ಟ್ ಆಲ್ ಅಂತ ಇರುತ್ತೆ. ನಮ್ಗೆ ಇಲ್ಲಿ ಇಯರ್, ಮಂತ್, ಡೇಟ್ ಅಂತ ಹೈರಾರ್ಕಿ ತೋರಿಸುತ್ತೆ. ಬಟ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾವು ಡೇಟಾನ ಫಿಲ್ಟರ್ ಹಾಕೋದಕ್ಕೆ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 2016 ಅಂತ ಏನಿದೆ ಅದ್ರ ಪಕ್ಕದಲ್ಲಿ ಪ್ಲಸ್ ಏನಿದೆ ಎಕ್ಸ್ಪ್ಯಾಂಡ್ ಕ್ಲಿಕ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗಿ 2016ಅಲ್ಲಿ ಮಂತ್ಸ್ ತೋರಿಸುತ್ತೆ. ಅದರಲ್ಲೂ ಕೂಡ ನಾನು ಮತ್ತೆ ಪರ್ಟಿಕ್ಯುಲರ್ ಮಂತ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಇದನ್ನು ಅನ್ಟಿಕ್ ಮಾಡಿಬಿಟ್ಟು ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಇದರಲ್ಲೂ ಕೂಡ ನಾನು ಅನ್ಟಿಕ್ ಮಾಡಿಬಿಟ್ಟು ಮತ್ತೆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ಟರ್ ಹಾಕಬೇಕಾಗುತ್ತೆ. ಸೊ ಇದು ತುಂಬ ಟೈಮ್ ಹಿಡಿಯೋದ್ರಿಂದ ಈಸಿ ಮೆಥಡ್ ನಮಗೆ ಇಲ್ಲಿ ಡೇಟ್ ಫಿಲ್ಟರ್ಸ್ನ ಯೂಸ್ ಮಾಡೋದು. ಡೇಟ್ ಫಿಲ್ಟರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಡೇಟ್ ಫಿಲ್ಟರ್ಸ್ ಮೇಲೆ ಮೌಸ್ ಪ್ಲೇಸ್ ಮಾಡಿದಾಗ ನಮಗೆ ಇಲ್ಲಿ ಒಂದು ದೊಡ್ಡ ಲಿಸ್ಟ್ ಕಾಣಿಸುತ್ತೆ. ಮೊದಲನೇದು ಈಕ್ವಲ್ಸ್. ನನಗೆ ಪರ್ಟಿಕ್ಯುಲರ್ ಡೇಟಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋ ಅಂತ ಎಂಪ್ಲಾಯೀಸ್ದು ಡೇಟಾ ಬೇಕು ಅಂದಾಗ ಈಕ್ವಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಈಕ್ವಲ್ಸ್ನ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಪರ್ಟಿಕ್ಯುಲರ್ ಡೇಟ್ನ ಎಂಟ್ರ್ ಮಾಡಿದೆ ಅಂತಂದರೆ 01-02-2007 ಟೈಪ್ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡಿದೆ ಅಂತಂದರೆ ನನಗೆ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಎಂಪ್ಲಾಯಿ ಏನಿದೆ ಅವ್ರದ್ದು ಅಪಾಯಿಂಟ್ ಆಗಿರೋ ಎಂಪ್ಲಾಯೀಸ್ದು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಫಿಲ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಫಿಲ್ಟರ್ಗೆ ಹೋಗಿ ನಾವು ಬಿಫೋರ್, ಆಫ್ಟರ್, ಬಿಟ್ವೀನ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಪರ್ಟಿಕ್ಯುಲರ್ ಡೇಟ್ ಸ್ಪೆಸಿಫೈ ಮಾಡಿ ಅದಕ್ಕೆ ಮುಂಚೆ ಯಾರ್ಯಾರು ಅಪಾಯಿಂಟ್ ಆಗಿದ್ದಾರೆ ಅಥವಾ ಹೈರ್ ಆಗಿದ್ದಾರೆ ಅವ್ರದ್ದು ಡೀಟೇಲ್ಸ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಅದೇ ಥರ ಆಫ್ಟರ್ ಪರ್ಟಿಕ್ಯುಲರ್ ಡೇಟ್ ಆದಮೇಲೆ ಯಾರ್ಯಾರು ಅಪಾಯಿಂಟ್ಮೆಂಟ್ ಆಗಿದೆ ಅಂತ ನಾನು ಇಲ್ಲಿ ಸಪೋಸ್ ಬಿಫೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಇದೇ ಡೇಟೇ ಕೊಡ್ತೀನಿ 01-02-2007 ಅಂತ ಕೊಟ್ಬಿಟ್ಟು ಓಕೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಆ ಪರ್ಟಿಕ್ಯುಲರ್ ಡೇಟ್ ನಾನು ಏನು ಎಂಟ್ರ್ ಮಾಡಿದೆ ಅದಕ್ಕಿಂತ ಮುಂಚೆ ಯಾರ್ಯಾರು ಅಪಾಯಿಂಟ್ ಆಗಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಅದೇ ಥರ ನೀವು ಆಫ್ಟರ್ಗೂ ಯೂಸ್ ಮಾಡ್ಬೋದು.
ಬಿಟ್ವೀನ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ಕೊಡಬೇಕಾಗುತ್ತೆ. ಸಪೋಸ್ ನಾನಿಲ್ಲಿ 01-2015 ಟೈಪ್ ಮಾಡಿಬಿಟ್ಟು ಕೊನೆ ಡೇಟ್ನ ನಾನು ಸುಮ್ಮನೆ ರ್ಯಾಂಡಮ್ ಆಗಿ 10-02-2016 ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್, ಈ ಡೇಟ್ ಮತ್ತು ಈ ಡೇಟ್ ಮಧ್ಯದಲ್ಲಿ, ಈ ಡೇಟ್ ಒಳಗಡೆ ಯಾರ್ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅಥವಾ ಹೈಯರ್ ಆಗಿದ್ದಾರೆ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಮಗೆ ಈಕ್ವಲ್ಸ್ ಬಿಫೋರ್ ಆಫ್ಟರ್ ಬಗ್ಗೆ ತಿಳ್ಕೊಂಡ್ವಿ. ಇದರಲ್ಲಿ ನೆಕ್ಸ್ಟ್ ಟುಮಾರೋ, ಟುಡೇ, ಯೆಸ್ಟರ್ಡೇ ಅಂತ ಇದೆ. ಇದನ್ನ ನಾವು ಕರೆಂಟ್ ಆಗಿ ನಾವು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ, ಇಯರ್ಲಿ ಅಥವಾ ಮಂತ್ಲಿ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಡೇಟ್ಸ್ ಹಾಕ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತೀವಿ. ನಮಗೆ ಇವತ್ತು ಕೂತ್ಕೊಂಡು ಇವತ್ತಿಂದ ಡೀಟೇಲ್ಸ್ ನೋಡಬೇಕು ಅಂತ ಅಂದಾಗ ಟುಡೇ ಕ್ಲಿಕ್ ಮಾಡ್ಬೋದು. ಟುಮಾರೋ ಅಂದರೆ ನಾಳೆ ನಾವು ಏನು ಪ್ಲಾನ್ ಮಾಡಿರ್ತೀವಿ ನೆಕ್ಸ್ಟ್ ಡೇಗೆ, ಅದನ್ನು ಟುಮಾರೋ ಅಂತ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಯೆಸ್ಟರ್ಡೇ ಹಿಂದಿನ ದಿನ, ಕರೆಂಟ್ ಡೇಟ್ ನೀವು ಯಾವತ್ತು ವರ್ಕ್ ಮಾಡ್ತಿರ್ತೀರ ಅದ್ರ ಹಿಂದಿನ ದಿನ ಏನು ನೀವು ಡೇಟಾನ ಸೇವ್ ಮಾಡಿರ್ತೀರ ಅದನ್ನು ಕೂಡ ಫಿಲ್ಟರ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ವೀಕ್, ದಿಸ್ ವೀಕ್, ಲಾಸ್ಟ್ ವೀಕ್, ನೀವು ಕರೆಂಟ್ ವೀಕಲ್ಲಿ ಏನು ವರ್ಕ್ ಮಾಡ್ತಿರ್ತೀರಾ ಆ ವೀಕ್ದು ಡೇಟಾ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ವೀಕ್, ಲಾಸ್ಟ್ ವೀಕ್, ಅದೇ ಥರ ಮಂತ್ ಕೂಡ ನೆಕ್ಸ್ಟ್ ಮಂತ್, ದಿಸ್ ಮಂತ್, ಲಾಸ್ಟ್ ಮಂತ್, ಕ್ವಾರ್ಟರ್ ಕೂಡ ನಾವು ಇದೇ ಥರ ಚೆಕ್ ಮಾಡಬಹುದು. ಡೇಟ್ ಫಿಲ್ಟರ್ ಅಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ. ಡೇಟ್ ಫಿಲ್ಟರ್ಸ್ ಮೇಲೆ ಪ್ಲೇಸ್ ಮಾಡಿದಾಗ ಇಲ್ಲಿ ಏನು ಲಿಸ್ಟ್ ಬರುತ್ತೆ, ಕೆಳಗಡೆ ಆಲ್ ಡೇಟ್ಸ್ ಇನ್ ದ ಪೀರಿಯಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ Q1, Q2, Q3, Q4 ಅಂದ್ರೆ Q1 ಅಂದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಯಾವುದೇ ಇಯರ್ ಆಗಲಿ ಏನು ಡೇಟಾನ ನಾವು ಆ ಡೇಟ್ಸ್ ಅಲ್ಲಿ ಹಾಕಿರ್ತೀವಿ ಆದಷ್ಟು ಡೇಟ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದೇ ತರ Q2 ಏಪ್ರಿಲ್, ಮೇ, ಜೂನ್ದು, Q3, Q4 ಯಾವುದೇ ಇಯರ್ ಆಗಲಿ ಕ್ವಾರ್ಟರ್ ವೈಸ್ ನಾವು ಡೇಟಾನ, ಇದು ಎಲ್ಲ ಯೂಶಲಿ ಅನಾಲಿಸಿಸ್ಗೆ ನಾವು ಯೂಸ್ ಮಾಡ್ತೀವಿ. ಅದೇ ಥರ ಪ್ರತಿಯೊಂದು ವರ್ಷದಲ್ಲೂ ಜಾನ್ವರಿ ಮಂತ್, ಫೆಬ್ರವರಿ ಮಂತ್ ಸಪ್ರೇಟ್ ಆಗಿ ನಮಗೆ ಮಂತ್ ವೈಸ್ ಬೇಕು ಪ್ರತಿ ವರ್ಷದ್ದು ಅಂತ ಅಂದಾಗ ನಾವಿಲ್ಲಿ ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು.